ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ನಮ್ಮ ಎಲ್ಲರಿಗೂ ಮೊದಲು ನೆನಪಾಗೋದು ಅಲ್ಲಿ ಕಾಣೆಯಾದ ನೂರಾರು ವಿಮಾನಗಳು, ಹಡಗುಗಳು. ಅದರಲ್ಲಿ 5 ಇನ್ಸಿಡೆಂಟ್ ಗಳಿಂದಲೇ ಈ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು, ಅದಕ್ಕೂ ಮುಂಚೆ ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಏನು, ಇದನ್ನ ಯಾಕೆ ಎಲ್ಲರೂ ಡೆವಿಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ, ಅಲ್ಲಿನ ಜನಗಳು ನಂಬುವ ಪ್ರಕಾರ ಅಲ್ಲಿ ನಿಜವಾಗ್ಲೂ ಏಲಿಯನ್ ಗಳು ಇದಾವ ಇಲ್ವಾ, ಇದಕ್ಕೆ ವಿಜ್ಞಾನ ಏನು ಉತ್ತರ ಕೊಡುತ್ತೆ, ಮತ್ತೆ ಕೊನೆಯದಾಗಿ ಆ 5 ಇನ್ಸಿಡೆಂಟ್ ಗಳಾದ್ರೂ ಯಾವುವು, ಇದರಿಂದ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗೋಕೆ ಕಾರಣವಾಗಿದ್ದು. ಇಂತಹ ಬರ್ಮುಡಾ ಟ್ರಯಾಂಗಲ್ ನ ಎಲ್ಲಾ ರಹಸ್ಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರದ ಬರ್ಮುಡಾ, ಫ್ಲೋರಿಡಾ ಮತ್ತು ಪೋರ್ಟೋರಿಕಾ ಈ 3 ಪ್ರದೇಶವನ್ನ ಜೋಡಿಸಿ ಒಂದು ಕಾಲ್ಪನಿಕ ತ್ರಿಕೋನ ಪ್ರದೇಶವನ್ನ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಈ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದಲ್ಲಿನ ಜನಗಳು ಹೆಚ್ಚಾಗಿ ಇದನ್ನ ಡೆವಿಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ. ಯಾಕಂದ್ರೆ ಈ 3 ಪ್ರದೇಶದ ಮಧ್ಯೆ ಹೋಗಿರುವ ನೂರಾರು ಹಡಗುಗಳು, ವಿಮಾನಗಳು ಒಂದು ಸಣ್ಣ ಸುಳಿವಿಲ್ಲದೆ ಮಾಯವಾಗ್ತವೆ. ಅದರಲ್ಲಿ ಒಂದು ಘಟನೆ ಇಲ್ಲಿ ಎಲ್ಲರಿಗೂ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. 1872ರಲ್ಲಿ ಈ ಪ್ರದೇಶದ ಹತ್ತಿರ ಮೇರಿ ಸೆಲೆಸ್ಟ್ ಅನ್ನೋ ಒಂದು ದೊಡ್ಡ ಹಡಗು ಕಾಣಿಸಿಕೊಳ್ಳುತ್ತೆ. ಆದ್ರೆ ಇಲ್ಲಿ ಭಯ ಪಡುವ ವಿಷಯ ಏನು ಅಂದ್ರೆ ಆ ಹಡಗಲ್ಲಿದ್ದ ಎಲ್ಲಾ ವಸ್ತುಗಳು, ಲೈಫ್ ಜಾಕೆಟ್ಗಳು ಮತ್ತು ಹಡಗಿನ ಊಟದ ಟೇಬಲ್ ಮೇಲಿದ್ದ ಎಲ್ಲಾ ಆಹಾರಗಳು ಅದ್ರ ಜಾಗದಲ್ಲಿ ಇದ್ರೂ ಕೂಡ ಆ ಹಡಗಲ್ಲಿ ಒಬ್ಬ ವ್ಯಕ್ತಿನೂ ಇರೋದಿಲ್ಲ. ಆದ್ರೆ ಅವರೆಲ್ಲ ಏನಾದ್ರು ಅನ್ನೋದು ಇವತ್ತಿಗೂ ಕೂಡ ಒಂದು ಮಿಸ್ಟರಿಯಾಗಿ ಉಳಿದಿದೆ. ಇಂತಹ ಹಲವಾರು ಘಟನೆಗಳಿಂದ ಆ ಪ್ರದೇಶದ ಜನಗಳು ತುಂಬಾ ಹೆದರೋಕೆ ಶುರು ಮಾಡ್ತಾರೆ. ಇದರಿಂದ 1964ರಲ್ಲಿ ವಿಲ್ಸನ್ ಗಡ್ಡಿಸ್ ಅನ್ನೋರು ಬರೆದ ಒಂದು ಫೇಮಸ್ ಮ್ಯಾಗಝೀನ್ ನಲ್ಲಿ ಈ ಪ್ರದೇಶವನ್ನ ಮೊದಲ ಬಾರಿಗೆ ದ ಡೆಡ್ಲಿ ಬರ್ಮುಡಾ ಟ್ರಯಾಂಗಲ್ ಮತ್ತೆ ಡೆವಿಲ್ಸ್ ಟ್ರಯಾಂಗಲ್ ಅನ್ನೋ ಪದವನ್ನ ಬಳಸಿದ ನಂತರ ಈ ಹೆಸರು ಜಗತ್ತಿನಾದ್ಯಂತ ಪ್ರಸಿದ್ಧವಾಗುತ್ತೆ. ಈ ಘಟನೆಗಳಿಂದ ಇಲ್ಲಿ ಹಲವಾರು ಕಾಲ್ಪನಿಕ ಕಥೆಗಳು ಹುಟ್ಕೊಂತವೆ. ಅದರಲ್ಲೂ ಪ್ರಮುಖವಾಗಿ ಈ ಪ್ರದೇಶದಲ್ಲಿ ಕಾಣೆಯಾದ ವಿಮಾನಗಳು, ಹಡಗುಗಳು ಮತ್ತು ಜನಗಳು ಕಾಣೆಯಾಗೋಕೆ ಏಲಿಯನ್ಗಳೇ ಕಾರಣ ಅಂತ ತುಂಬಾ ಜನಕ್ಕೆ ಅನುಮಾನ ಬರುತ್ತೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಏಲಿಯನ್ಗಳಾಗ್ಲಿ UFO ಇದೆ ಅನ್ನೋದಕ್ಕೆ ಯಾವುದೇ ಸರಿಯಾದ ದಾಖಲೆಗಳಿಲ್ಲ. ಆದ್ರೆ ಕೆಲವು UFO ಸಂಶೋಧಕರು ಮತ್ತು ಕೆಲವು ಜನಗಳು ಇಷ್ಟೆಲ್ಲ ಘಟನೆಗಳು ನಡೆಯೋಕೆ ಏಲಿಯನ್ಗಳೇ ಕಾರಣ ಅಂತ ಬಲವಾಗಿ ವಾದ ಮಾಡ್ತಾರೆ. ಅವರ ಪ್ರಕಾರ ಇಲ್ಲಿಗೆ ಬರುವ ವಿಮಾನಗಳು ಮತ್ತು ಹಡಗುಗಳನ್ನ ಏಲಿಯನ್ಗಳು ಅವರ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಜನರನ್ನ ಅವರ ಪ್ಲಾನೆಟ್ ಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅಲ್ಲಿ ಕಾಣೆಯಾದವರ ಒಂದು ಸುಳಿವು ಸಿಗೋದಿಲ್ಲ ಅಂತ ವಾದ ಮಾಡ್ತಾರೆ. ಮತ್ತೆ ಈ ಪ್ರದೇಶದ ಕೆಳಗೆ ಕಾಣೆಯಾದ ಅಟ್ಲಾಂಟಿಸ್ ನಗರವಿದೆ ಅಂತ ಕೆಲವರು ವಾದಿ ಮಾಡಿದ್ರೆ, ಇನ್ನು ಕೆಲವರು ಇದು ಶಾಪಗ್ರಸ್ತ ಪ್ರದೇಶ, ಅದಕ್ಕೆ ಇಷ್ಟೆಲ್ಲ ಘಟನೆಗಳು ನಡೀತಿದೆ ಅಂತ ವಾದ ಮಾಡ್ತಾರೆ. ಆದ್ರೆ ಇದೆಲ್ಲ ನಿಜಾನಾ, ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ ಅಂತ ತಿಳ್ಕೊಳಕ್ಕೂ ಮುಂಚೆ ಇಲ್ಲಿ ಎಷ್ಟು ಜನ, ಎಷ್ಟು ಹಡಗು ಮತ್ತು ಎಷ್ಟು ವಿಮಾನಗಳು ಕಾಣೆಯಾದವು ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ದಾಖಲೆಗಳು ಎಲ್ಲೂ ಇಲ್ಲ. ಕೆಲವು ಸಂಶೋಧಕರು ಮತ್ತು ಅಮೆರಿಕದ ಕೋಸ್ಟ್ ಗಾರ್ಡ್ಗಳು ಹೇಳಿರುವ ಅಂದಾಜಿನ ಪ್ರಕಾರ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿಮಾನಗಳು, 50ಕ್ಕೂ ದೊಡ್ಡ ದೊಡ್ಡ ಹಡಗುಗಳು, ಹಾಗೆ ಸಣ್ಣ ಪುಟ್ಟ ಹಡಗನ್ನ ಸೇರಿಸಿದ್ರೆ 100ಕ್ಕೂ ಜಾಸ್ತಿ ಆಗುತ್ತೆ. ಮತ್ತೆ 1000ಕ್ಕೂ ಜಾಸ್ತಿ ಜನರ ಜೀವ ಈ ಪ್ರದೇಶದಲ್ಲಿ ಹೋಗಿದೆ ಅಂತ ಅಂದಾಜು ಮಾಡಲಾಗಿದೆ. ಅದರಲ್ಲಿ ಈ 5 ಇನ್ಸಿಡೆಂಟ್ ಗಳಿಂದಲೇ ಈ ಪ್ರದೇಶ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು. ಆದ್ರೆ ಅವುಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಾರ್ಚ್ 1918 306 ಜನರಿಂದ ತುಂಬಿರುವ SS ಸೈಕ್ಲೋಪ್ಸ್ ಅನ್ನೋ ಒಂದು ದೊಡ್ಡ ಹಡಗು ಬರ್ಮುಡಾದಿಂದ ಬಾಲ್ಟಿಮೋರ್ಗೆ ಹೋಗುತ್ತೆ. ಆದ್ರೆ ಆ ಹಡಗು ಹೋಗುವ ದಾರಿಯಲ್ಲಿ ಒಂದು ಸಣ್ಣ ಸಿಗ್ನಲ್ ಇಲ್ದಂಗೆ ಮಾಯವಾಗುತ್ತೆ, ಮತ್ತೆ ಅದು ಹಿಂದಕ್ಕೆ ಬರೋದೇ ಇಲ್ಲ. ಆದ್ರೆ ಹಡಗನ ಹುಡುಕೋಕೆ ಹೋದವರಿಗೆ ಹಡಗಿನ ಒಂದೇ ಒಂದು ಲೈಫ್ ಜಾಕೆಟ್ ಆಗ್ಲಿ, ಜನಗಳ ಬಾಡಿ ಆಗ್ಲಿ ಏನು ಸಿಗೋದಿಲ್ಲ. ಮತ್ತೆ ಈ ಘಟನೆ ನಡೆದ ಕೆಲವು ತಿಂಗಳ ನಂತರ ಇದೇ ತರ 2 ದೊಡ್ಡ ದೊಡ್ಡ ಹಡಗು ಕೂಡ ಮಾಯವಾಗುತ್ತೆ. ಅವುಗಳು ಕೂಡ ಏನಾದವು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇನ್ನು ಎರಡನೇದಾಗಿ SS ಕೋಟಾಪ್ಯಾಕ್ಸಾ 1925ರಲ್ಲಿ ಚಾರ್ಲ್ಸ್ಟೈನ್ ಇಂದ ಕ್ಯುಬಾಕೋಗೆ ಕಲ್ಲಿದ್ದಲು ತಗೊಂಡು ಹೋಗ್ತಿದ್ದ ಒಂದು ಸರಕು ಹಡಗು ತಕ್ಷಣ ಮಾಯವಾಗುತ್ತೆ. ಆದ್ರೆ ಆಶ್ಚರ್ಯ ಅಂದ್ರೆ ಈ ಒಂದೇ ಒಂದು ಹಡಗು ಮಾತ್ರ 95 ವರ್ಷಗಳ ನಂತರ ಅಂದ್ರೆ 2020ರಲ್ಲಿ ವಿಜ್ಞಾನಿಗಳು ಮತ್ತು ಸಮುದ್ರ ಸಂಶೋಧಕರಿಗೆ ಫ್ಲೋರಿಡಾದ ಕರಾವಳಿ ಹತ್ರ ಸಮುದ್ರದ ಆಳದಲ್ಲಿ ಈ SS ಕೋಟಾಪ್ಯಾಕ್ಸಾ ಹಡಗು ಅವರಿಗೆ ಸಿಗುತ್ತೆ. ಮತ್ತೆ ಅದು ಜೋರಾದ ಬಿರುಗಾಳಿ ಮತ್ತು ಚಂಡಮಾರುತದಿಂದ ಈ ಹಡಗು ಮುಳುಗಿ ಹೋಗಿದೆ ಅಂತ ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ. ಮೂರನೇದಾಗಿ ನೋಡಿದ್ರೆ ಸ್ಟಾರ್ ಟೈಗರ್ ಮತ್ತು ಸ್ಟಾರ್ ಏರಿಯಲ್ ವಿಮಾನಗಳು
ಇವುಗಳು ಬ್ರಿಟಿಷ್ ಕಮರ್ಷಿಯಲ್ ಏರ್ಲೈನ್ಗೆ ಸೇರಿದ 2 ಪ್ರಮುಖ ವಿಮಾನಗಳು. 1948ರಲ್ಲಿ ಸ್ಟಾರ್ ಟೈಗರ್ 31 ಜನರೊಂದಿಗೆ ಮಾಯವಾದ್ರೆ 1949ರಲ್ಲಿ ಸ್ಟಾರ್ ಏರಿಯಲ್ 20 ಜನರೊಂದಿಗೆ ಮಾಯವಾಗುತ್ತೆ. ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಅಂದ್ರೆ ಅವತ್ತಿನ ದಿನ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದ ವೆದರ್ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿತ್ತು ಮತ್ತು ಆ 2 ವಿಮಾನದ ಪೈಲಟ್ಗಳು ರೇಡಿಯೋದಲ್ಲಿ ಯಾವುದೇ ತೊಂದರೆ ಇರುವ ಸಿಗ್ನಲ್ ಕೊಟ್ಟಿರ್ಲಿಲ್ಲ. ಆದ್ರೆ ಇದು ಹೇಗೆ ಮಾಯವಾಯಿತು ಅನ್ನೋದು ಇವತ್ತಿಗೂ ಕೂಡ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. 4ನೇದಾಗಿ SS ಮರಿನ್ ಸಲ್ಫರ್ ಕ್ವೀನ್. ಫೆಬ್ರವರಿ 1963ರಲ್ಲಿ ಕರಗಿದ ಗಂಧಕವನ್ನು ತಗೊಂಡು ಟೆಕ್ಸಾಸ್ ಇಂದ ವರ್ಜೀನಿಯಾಗೆ ಹೋಗ್ತಿದ್ದ ಸುಮಾರು 504 ಅಡಿ ಉದ್ದದ ಟ್ಯಾಂಕರ್ ಹಡಗಲ್ಲಿ ಸುಮಾರು 39 ಜನಗಳಿದ್ರು. ಆದ್ರೆ ಈ ಹಡಗು ಕೂಡ ಇದೇ ತರ ಮಾಯವಾಗುತ್ತೆ. ಇದನ್ನ ತುಂಬಾ ದಿನಗಳ ಕಾಲ ಹುಡುಕಿದ್ರು ಕೂಡ ಹಡಗಿನ ಕೆಲವು ಲೈಫ್ ಜಾಕೆಟ್ ಮತ್ತೆ ಕೆಲವು ತುಂಡುಗಳು ಬಿಟ್ರೆ ಅಲ್ಲಿ ಏನು ಸಿಗೋದಿಲ್ಲ. ಇನ್ನು ಕೊನೆಯದಾಗಿ ಫ್ಲೈಟ್ 19. ಈ ಒಂದೇ ಒಂದು ಇನ್ಸಿಡೆಂಟ್ ಇಂದ ಬರ್ಮುಡಾ ಟ್ರಯಾಂಗಲ್ ಇಡೀ ಜಗತ್ತಿನಾದ್ಯಂತ ಫೇಮಸ್ ಆಗುತ್ತೆ. ಅದು ಡಿಸೆಂಬರ್ 5, 1945. ಅಮೆರಿಕ ನೌಕಾಪಡೆಯ 5 ಯುದ್ಧ ವಿಮಾನಗಳು ಒಂದು ನಾರ್ಮಲ್ ಟ್ರೈನಿಂಗ್ ಆಗಿ ಫ್ಲೋರಿಡಾದಿಂದ ಹಾರುತ್ತೆ. ಆದ್ರೆ ಹಾರಿದ ಸ್ವಲ್ಪ ಸಮಯದಲ್ಲಿ ಆ ಪೈಲಟ್ಗಳು ನಮಗೆ ದಿಕ್ಕು ಗೊತ್ತಾಗ್ತಿಲ್ಲ, ಕಂಪಾಸ್ ಕೆಲಸ ಮಾಡ್ತಿಲ್ಲ ಅಂತ ರೇಡಿಯೋ ಮುಖಾಂತರ ತಿಳಿಸ್ತಾರೆ. ಮತ್ತೆ ಇವಾಗ ಸಮುದ್ರ ನಮಗೆ ಬೇರೆ ತರನೇ ಕಾಣಿಸ್ತಿದೆ ಅಂತ ಹೇಳಿದ ಚಾರ್ಲ್ಸ್ ಟೈಲರ್ ಮತ್ತು 5 ವಿಮಾನಗಳು ಮಾಯವಾಗುತ್ತೆ. ಮತ್ತೆ ಇವಾಗ 5 ವಿಮಾನವನ್ನು ಹುಡುಕಕ್ಕೆ ಹೋದ ರೆಸ್ಕ್ಯೂ ಟೀಮ್ ಕೂಡ ಅದೇ ದಿನ ಮಾಯವಾಗುತ್ತೆ. ಕೇವಲ ಒಂದೇ ಒಂದು ದಿನ 5 ವಿಮಾನದಲ್ಲಿ 14 ಜನ ಮತ್ತು 13 ಜನರೊಂದಿಗೆ ಹುಡುಕೋಕೆ ಬಂದ ರೆಸ್ಕ್ಯೂ ವಿಮಾನ ಟೋಟಲ್ ಒಂದೇ ದಿನ 27 ಜನ ಯಾವುದೇ ಸುಳಿವಿಲ್ಲದೆ ಮಾಯವಾಗ್ತಾರೆ. ಈ ಇನ್ಸಿಡೆಂಟ್ ಜಗತ್ತಿನ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಮತ್ತೆ ಟಿವಿ ನ್ಯೂಸ್ ಚಾನೆಲ್ಗಳು ದೊಡ್ಡ ದೊಡ್ಡ ಸುದ್ದಿ ಮಾಡ್ತಾರೆ. ಇದರಿಂದ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಜಗತ್ತಿನ ರಹಸ್ಯಮಯ ಪ್ರದೇಶಗಳಲ್ಲಿ ಒಂದಾಗುತ್ತೆ. ಇವಾಗ ನೋಡ್ತಾ ಹೋಗೋಣ ಇದಕ್ಕೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತ. ನೋಡಿ, ವಿಜ್ಞಾನಿಗಳು ಈ ಪ್ರದೇಶದಲ್ಲಿ ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಈ ಪ್ರದೇಶದಲ್ಲಿ ಬಂದ ಹಡಗುಗಳು, ವಿಮಾನಗಳು ಮತ್ತೆ ಜನಗಳು ಯಾಕೆ ಒಂದು ಸಣ್ಣ ಸುಳಿವಿಲ್ದಲೆ ಮಾಯವಾಗ್ತಾರೆ ಅಂತ. ಅದರಲ್ಲೂ ಈ 4 ಪಾಯಿಂಟ್ಗಳಿಂದಲೇ ಇಲ್ಲಿ 106 ಹಡಗು, ವಿಮಾನಗಳು ಮಾಯವಾಗ್ತವೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಿದ್ರೆ 4 ಪಾಯಿಂಟ್ಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆ ಪ್ರದೇಶದಲ್ಲಿ ಉಂಟಾಗುವ ದೊಡ್ಡ ದೊಡ್ಡ ಅಲೆಗಳು. ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದ ಹತ್ರ ಯಾವಾಗ ಬೇಕಾದ್ರೂ 100 ಅಡಿಗಿಂತ ಎತ್ತರದ ದೈತ್ಯ ಅಲೆಗಳು ಏಳುತ್ತವೆ. ಆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಚಂಡಮಾರುತಗಳು ಒಂದಕ್ಕೊಂದು ಡಿಕ್ಕಿ ಹೊಡಿದಾಗ ಇಂಥ ದೊಡ್ಡ ಅಲೆಗಳು ಬರುತ್ತವೆ. ಇದರಿಂದ ಎಷ್ಟೇ ದೊಡ್ಡ ದೊಡ್ಡ ಹಡಗುಗಳನ್ನ ಬೇಕಾದ್ರೂ ಕೆಲವೇ ಸೆಕೆಂಡ್ಗಳಲ್ಲಿ ಮುಳುಗಿಸುತ್ತೆ ಅಂತ ವಿಜ್ಞಾನ ಸ್ಪಷ್ಟವಾಗಿ ಉತ್ತರ ಕೊಡುತ್ತೆ. ಇನ್ನು 2ನೇದಾಗಿ ಗಲ್ಫ್ ಸ್ಟ್ರೀಮ್ ಅಂದ್ರೆ ಸಮುದ್ರದ ಒಳಗಿರುವ ವೇಗದ ನದಿ. ಸಮುದ್ರದ ಒಳಗೆ ನದಿಯಂತೆ ತುಂಬಾ ವೇಗವಾಗಿ ಹರಿಯುವ ನೀರಿನ ಪ್ರವಾಹಕ್ಕೆ ಗಲ್ಫ್ ಸ್ಟ್ರೀಮ್ ಅಂತ ಕರೀತಾರೆ. ಇದು ಬರ್ಮುಡಾ ಟ್ರಯಾಂಗಲ್ ಪ್ರದೇಶದಲ್ಲಿ ಹೋಗೋದ್ರಿಂದ ಇಲ್ಲಿ ಯಾವುದೇ ವಿಮಾನಗಳಾಗ್ಲಿ ಹಡಗುಗಳಾಗ್ಲಿ ಆ ಜಾಗದಲ್ಲಿ ಸಿಕ್ಕಾಕೊಂಡ್ರೆ ಆ ಗಲ್ಫ್ ಸ್ಟ್ರೀಮ್ ನ ವೇಗದಿಂದ ವಿಮಾನ ಮತ್ತು ಹಡಗನ್ನ 106 ಕಿಲೋಮೀಟರ್ ದೂರದವರೆಗೂ ತಳ್ಳುವ ಕೆಪಾಸಿಟಿ ಇದಕ್ಕೆ ಇದೆ. ಇದರಿಂದ ಇಲ್ಲಿ ಬಿದ್ದ ವಿಮಾನ ಆಗ್ಲಿ ಹಡಗುಗಳಾಗ್ಲಿ ಎಷ್ಟೇ ಹುಡುಕಿದ್ರು ಸಿಗೋದಿಲ್ಲ ಅಂತ ವಿಜ್ಞಾನ ಉತ್ತರ ಕೊಟ್ಟಿದೆ. 3ನೇದಾಗಿ ಹೆಕ್ಸಾಗೋನಲ್ ಮೋಡಗಳು. ಕೆಲವು ಸ್ಯಾಟಲೈಟ್ ಚಿತ್ರಗಳು ವಿಜ್ಞಾನಿಗಳಿಗೆ ಆಶ್ಚರ್ಯ ಪಡುವಂತೆ ಮಾಡಿತ್ತು. ಯಾಕಂದ್ರೆ ಆ ಚಿತ್ರಗಳಲ್ಲಿ 6 ಕೋನವಿರುವ ವಿಚಿತ್ರ ಮೋಡಗಳು ಕ್ರಿಯೇಟ್ ಆಗೋದು ವಿಜ್ಞಾನಕ್ಕೆ ಗೊತ್ತಾಗುತ್ತೆ. ಈ ಮೋಡಗಳು ಆಕಾಶದಲ್ಲಿ ಏರ್ ಬಂಪ್ ತರ ಕೆಲಸ ಮಾಡ್ತವೆ. ಅಂದ್ರೆ ಇವುಗಳು ಸಮುದ್ರದ ಕೆಳಗೆ ಸುಮಾರು ಗಂಟೆಗೆ 270 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋದ್ರಿಂದ ಈ ಜೋರಾದ ಗಾಳಿಯ ವೇಗಕ್ಕೆ ಸಿಕ್ಕಾಕೊಳ್ಳುವ ವಿಮಾನಗಳು ಅದರ ಬ್ಯಾಲೆನ್ಸ್ ತಪ್ಪಿ ಸಮುದ್ರಕ್ಕೆ ಬೀಳ್ತಿದ್ದವು ಅಂತ ವಿಜ್ಞಾನ ಎಲ್ಲರಿಗೂ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಇನ್ನು ಕೊನೆಯದಾಗಿ ಡೀಪ್ ಓಷನ್ ಟ್ರೆಂಚಸ್. ಬರ್ಮುಡಾ ಟ್ರಯಾಂಗಲ್ ಸಮುದ್ರದ ಕೆಳಗೆ ತುಂಬಾ ರಹಸ್ಯಗಳು ತುಂಬಿಕೊಂಡಿವೆ. ಇಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಅಂದ್ರೆ ಒಂದು ಬೆಟ್ಟವನ್ನು ಬೇಕಾದ್ರೂ ಮುಳುಗಿಸುವಷ್ಟು ಆಳವಿದೆಯಂತೆ. ಇದರ ಆಳ ಸುಮಾರು 27,493 ಅಡಿ ಅಂದ್ರೆ ಸುಮಾರು 8 ಕಿಲೋಮೀಟರ್ ಗಳಷ್ಟು ಆಳ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಇದರಿಂದ ಒಂದು ಸಲ ಈ ಆಳವಾದ ಸಮುದ್ರಕ್ಕೆ ಬಿದ್ದ ವಿಮಾನ ಆಗ್ಲಿ ಹಡಗುಗಳಾಗ್ಲಿ ಈಗಿನ ಟೆಕ್ನಾಲಜಿಯನ್ನ ಬಳಸಿದ್ರು ಕೂಡ ಹುಡ್ಕೋಕೆ ಆಗೋದಿಲ್ಲ. ಸೊ ಕೊನೆಯದಾಗಿ ವಿಜ್ಞಾನಿಗಳು ಈ ಪ್ರದೇಶದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಕೇವಲ ಕಥೆಗಾರರು, ನ್ಯೂಸ್ ಚಾನೆಲ್ಗಳು ಮತ್ತೆ ಸಿನಿಮಾದವರು ಅವರ ಲಾಭಕ್ಕಾಗಿ ಈ ಸ್ಥಳದಲ್ಲಿ ಏಲಿಯನ್ಗಳಿವೆ, ಕಳೆದು ಹೋದ ಅಟ್ಲಾಂಟಿಸ್ ನಗರ ಇದೆ, ಇದು ಶಾಪಗ್ರಸ್ತ ಪ್ರದೇಶ, ಇನ್ನಿತರ ಅನೇಕ ಅನುಮಾನ ಬರೋ ರೀತಿಯಲ್ಲಿ ಜನಗಳಿಗೆ ನಂಬಿಸ್ತಾರೆ. ಆದ್ರೆ ಇವೆಲ್ಲವೂ ಸೈಂಟಿಫಿಕ್ ಆಗಿ ಸುಳ್ಳು ಅಂತ ಪ್ರೂವ್ ಕೂಡ ಆಗುತ್ತೆ.
ಆದ್ರೆ ಇನ್ನೊಂದು ನಿಜ ಹೇಳ್ಬೇಕು ಅಂದ್ರೆ ಜಗತ್ತಿನ ಬೇರೆ ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಡೆಯುವ ಇನ್ಸಿಡೆಂಟ್ ಗಳು ನಾರ್ಮಲ್ ಅನ್ಸುತ್ತೆ. ಇವಾಗಿನ ಸಮಯದಲ್ಲಿ GDS ಗಳು, ರೇಡಾರ್ಗಳು ಮತ್ತು ಹವಾಮಾನ ಮುನ್ಸೂಚನೆ ಕಂಡುಹಿಡಿಯುವ ಟೆಕ್ನಾಲಜಿ ಬಂದಿರೋದ್ರಿಂದ ಇವತ್ತು ಪ್ರತಿದಿನ ಈ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದಲ್ಲಿ ನೂರಾರು ವಿಮಾನಗಳು, ಹಡಗುಗಳು ಯಾವುದೇ ಭಯವಿಲ್ಲದೆ ಸೇಫ್ ಆಗಿ ಚಲಿಸುತ್ತೆ. ಸೊ ಇದಾಗಿತ್ತು ಬರ್ಮುಡಾ ಟ್ರಯಾಂಗಲ್ ನ ಮಿಸ್ಟರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಾಮೆಂಟ್ ನಲ್ಲಿ ತಪ್ಪದೆ ಹೇಳಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ.